ಯೂರಿನಲ್ ಇನ್ಸ್ಟಾಲೇಷನ್ ಆಫ್ ಯೂರಿನಲ್. ಯೂರಿನಲ್ ಎನ್ನುವುದು ಒಂದು ಸ್ವಚ್ಛತಾ ಉಪಕರಣವಾಗಿದೆ. ಇದನ್ನು ನಾವು ಮುಖ್ಯವಾಗಿ ವಿಸರ್ಜನೆಗಾಗಿ ಬಳಸುತ್ತೇವೆ. ಇದನ್ನು ಸಾಮಾನ್ಯವಾಗಿ ಸಾರ್ವಜನಿಕ ಸ್ಥಳಗಳು, ಕಚೇರಿಗಳು, ಶಾಲೆಗಳು, ಆಸ್ಪತ್ರೆಗಳು, ರೈಲ್ವೆ ನಿಲ್ದಾಣಗಳು ಮತ್ತು ಮಾಲ್ಗಳಂತಹ ಜಾಗಗಳಲ್ಲಿ ಅಳವಡಿಸಲಾಗುತ್ತದೆ. ಇದರಲ್ಲಿ ನೀರಿನ ಡ್ರೈನೇಜ್ ವ್ಯವಸ್ಥೆ ಇರುತ್ತದೆ. ಇದರಿಂದ ದ್ರವ ತ್ಯಾಜ್ಯವು ತಕ್ಷಣವೇ ಹೊರಗೆ ಹೋಗುತ್ತದೆ. ಇಂದು ನಾವು ಯೂರಿನಲ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡಲಾಗುತ್ತದೆ ಎಂಬುದನ್ನು ತಿಳಿಯೋಣ. ಈ ಕೆಲಸಕ್ಕೆ ಅಗತ್ಯವಿರುವ ಸಾಮಗ್ರಿಗಳು, ಟೂಲ್ಸ್ ಮತ್ತು ಉಪಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಯೂರಿನಲ್, ಸ್ಕ್ರೂ, ಫಾಸ್ನರ್, ಪುಷ್ ಕಾಕ್, ಪಿವಿಸಿ ಕನೆಕ್ಷನ್ ಪೈಪ್, ವೈಟ್ ಸಿಮೆಂಟ್, 15 ಮಿಲಿಮೀಟರ್ ಯುಪಿವಿಸಿ ಪೈಪ್, ಬ್ರಾಸ್ ಎಫ್ಟಿಎ, 40 ಮಿಲಿಮೀಟರ್ನ ಪಿವಿಸಿ ಪೈಪ್, 40 ಮಿಲಿಮೀಟರ್ನ ಪಿವಿಸಿ ಎಲ್ಬೋ, ಅಳತೆ ಟೇಪ್, ಸುತ್ತಿಗೆ, ಉಳಿ, ಅಡ್ಜಸ್ಟಬಲ್ ವ್ರೆಂಚ್, ಸ್ಕ್ರೂ ಡ್ರೈವರ್, ಡ್ರಿಲ್ ಮಿಷಿನ್, ಸ್ಪಿರಿಟ್ ಲೆವೆಲ್, ಮಂಕಿ ಪ್ಲಯರ್, ಪ್ಲಮ್ ಬಾಂಬ್ ಮತ್ತು ಹ್ಯಾಕ್ಸಾ. ಕೆಲಸವನ್ನು ಪ್ರಾರಂಭಿಸುವ ಮೊದಲು ಕೆಲವು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅತ್ಯಗತ್ಯ. ಅವು ಯಾವುವು ಎಂದು ತಿಳಿಯೋಣ. ಸುರಕ್ಷತೆಗಾಗಿ ಸೇಫ್ಟಿ ಶೂಸ್, ಸೇಫ್ಟಿ ಏಪ್ರನ್, ಸೇಫ್ಟಿ ಗ್ಲೌಸ್ ಮತ್ತು ಸೇಫ್ಟಿ ಗಾಗಲ್ಸ್ ಬಳಸುವುದು ಕಡ್ಡಾಯವಾಗಿದೆ. ಹ್ಯಾಮರ್ ಡ್ರಿಲ್ ಅನ್ನು ಚಾಲನೆ ಮಾಡುವಾಗ ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಏಕೆಂದರೆ ಅದು ಕಂಪಿಸುತ್ತದೆ. ಯೂರಿನಲ್ ಅನ್ನು ಎತ್ತುವಾಗ ಜಾಗರೂಕರಾಗಿರಿ, ಏಕೆಂದರೆ ಸಣ್ಣ ಆಘಾತ ಅಥವಾ ಧಕ್ಕೆಯಿಂದಲೂ ಅದು ಒಡೆಯಬಹುದು. ಬನ್ನಿ ಈಗ ಯೂರಿನಲ್ ಇನ್ಸ್ಟಾಲ್ ಮಾಡುವ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳೋಣ. ಯೂರಿನಲ್ನ ಔಟ್ಲೆಟ್ನ ಸೆಂಟರ್ ಮಾರ್ಕ್ ಮಾಡಿ. ಸೆಂಟರ್ ಲೈನ್ನಿಂದ ಸ್ಪಿರಿಟ್ ಲೆವೆಲ್ ಸಹಾಯದಿಂದ ನೇರವಾದ ಲಂಬ ರೇಖೆಯನ್ನು ಎಳೆಯಿರಿ. ಮೆಜರಿಂಗ್ ಟೇಪ್ ಸಹಾಯದಿಂದ 1500 mm ಎತ್ತರದಲ್ಲಿ ಇನ್ಲೆಟ್ನ ಮಾರ್ಕಿಂಗ್ ಮಾಡಿ. ಸ್ಪಿರಿಟ್ ಲೆವೆಲ್ ಸಹಾಯದಿಂದ 1500 mm ನಲ್ಲಿ ಅಡ್ಡಲಾಗಿ ಮಾರ್ಕ್ ಮಾಡಿ ಮತ್ತು ಸೆಂಟರ್ನಲ್ಲಿ ವೃತ್ತಾಕಾರದ ಮಾರ್ಕಿಂಗ್ ಮಾಡಿ. ಒಬ್ಬ ಸಹಾಯಕನ ಸಹಾಯದಿಂದ ಯೂರಿನಲ್ ಅನ್ನು ಗೋಡೆಯ ಮೇಲೆ ಮಾಡಿದ ಸೆಂಟರ್ ಲೈನ್ಗೆ ಸರಿಯಾಗಿ ಹೊಂದಿಸಿ ಹಿಡಿಯಿರಿ. ಫ್ಲೋರ್ ಲೆವೆಲ್ನಿಂದ ಯೂರಿನಲ್ ಅನ್ನು 610 mm ಎತ್ತರಕ್ಕೆ ಸೆಟ್ ಮಾಡಿ. ಈಗ ಯೂರಿನಲ್ನ ಎರಡೂ ಬದಿಯ ರಂಧ್ರಗಳನ್ನು ಡ್ರಿಲ್ ಮಾಡಲು ಮಾರ್ಕಿಂಗ್ ಮಾಡಿ. ಈಗ ಡ್ರಿಲ್ ಮಿಷನ್ಗೆ 8 mm ಡ್ರಿಲ್ ಬಿಟ್ ಹಾಕಿ ಮತ್ತು ಸ್ಕ್ರೂ ಫಿಟ್ಟಿಂಗ್ ಅನ್ನು ಪರಿಶೀಲಿಸಿ. ಈಗ ಡ್ರಿಲ್ ಮಿಷನ್ ಸಹಾಯದಿಂದ ಮಾರ್ಕ್ ಮಾಡಿದ ಜಾಗದಲ್ಲಿ ಡ್ರಿಲ್ಲಿಂಗ್ ಮಾಡಿ. ನಂತರ ಹ್ಯಾಮರ್ ಸಹಾಯದಿಂದ ಡ್ರಿಲ್ ಮಾಡಿದ ಎಲ್ಲಾ ರಂಧ್ರಗಳಿಗೆ ಫಾಸ್ನರ್ ಅಳವಡಿಸಿ. ಈಗ ಡ್ರಿಲ್ ಮಿಷನ್ಗೆ 18 mm ಡ್ರಿಲ್ ಬಿಟ್ ಹಾಕಿ ಮತ್ತು ಪವರ್ ಸಪ್ಲೈ ಆನ್ ಮಾಡಿ ಮಿಷಿನ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಈಗ 1500 mm ಎತ್ತರದಲ್ಲಿ ಮಾಡಿದ ಇನ್ಲೆಟ್ ಮಾರ್ಕಿಂಗ್ ಮೇಲೆ ಗೋಡೆಯ ಪಾರ್ ಡ್ರಿಲ್ಲಿಂಗ್ ಮಾಡಿ. ಈಗ ನಾವು ಎಫ್ಟಿಎ ಫೀಮೇಲ್ ಥ್ರೆಡ್ ಅಡಾಪ್ಟರ್ ಬಳಸಬೇಕಿದೆ. ಇದನ್ನು ರಂಧ್ರದೊಳಗೆ ಹಾಕಿ ಪೈಪ್ ಸರಿಯಾಗಿ ಫಿಟ್ ಆಗುತ್ತಿದೆಯೇ ಇಲ್ಲವೇ ಎಂದು ಪರಿಶೀಲಿಸಿ. ಈಗ ಸಹಾಯಕನ ಸಹಾಯದಿಂದ ಯೂರಿನಲ್ ಅನ್ನು ಫಾಸ್ನರ್ ಹಾಕಿದ ರಂಧ್ರಗಳಿಗೆ ನೇರವಾಗಿ ಜೋಡಿಸಿ ಮತ್ತು 3 ಇಂಚಿನ ಸ್ಕ್ರೂ ಹಾಕಿ ಸ್ಕ್ರೂ ಡ್ರೈವರ್ನಿಂದ ಬಿಗಿಗೊಳಿಸಿ. ಒಂದು ಸ್ವಚ್ಛವಾದ ಬಟ್ಟೆಯನ್ನು ತೆಗೆದುಕೊಂಡು ಯೂರಿನಲ್ ಅನ್ನು ಒರೆಸಿ. ಇನ್ಲೆಟ್ ಕನೆಕ್ಷನ್ಗಾಗಿ ಒಂದು ಪುಷ್ ಕಾಕ್ ತೆಗೆದುಕೊಂಡು ಅದರ ಥ್ರೆಡ್ ಇರುವ ಭಾಗಕ್ಕೆ 5-6 ರೌಂಡ್ ಟೆಫ್ಲಾನ್ ಟೇಪ್ ಸುತ್ತಿ. ಈಗ ಪುಷ್ ಕಾಕ್ ಅನ್ನು ಬ್ರಾಸ್ ಎಫ್ಟಿಎಗೆ ಫಿಟ್ ಮಾಡಿ ಮತ್ತು ಅದನ್ನು 90 ಡಿಗ್ರಿಯಲ್ಲಿ ಮಾಡಿದ ಮಾರ್ಕಿಂಗ್ನೊಂದಿಗೆ ನೇರವಾಗಿದೆಯೇ ಎಂದು ಪರಿಶೀಲಿಸಿ. ಈಗ ಒಂದು ಪಿವಿಸಿ ಕನೆಕ್ಟರ್ ತೆಗೆದುಕೊಂಡು ಅದನ್ನು ಪುಷ್ ಕಾಕ್ಗೆ ಫಿಟ್ ಮಾಡಿ. ಅಡ್ಜಸ್ಟಬಲ್ ವ್ರೆಂಚ್ನ ಸಹಾಯದಿಂದ ಅದನ್ನು ಚೆನ್ನಾಗಿ ಬಿಗಿಗೊಳಿಸಿ. ಈಗ ಔಟ್ಲೆಟ್ ಕನೆಕ್ಷನ್ಗಾಗಿ 2 ಎಲ್ಬೋ ಹಾಕಿದ 40 mm ಪಿವಿಸಿ ಪೈಪ್ ತೆಗೆದುಕೊಂಡು ಅದನ್ನು ಗೋಡೆಯಲ್ಲಿ ಮಾಡಿದ ಗ್ರೂವ್ ಜಾಗದಲ್ಲಿ ಫಿಟ್ ಮಾಡಿ. ಈಗ ಒಂದು 40 mm ಪಿವಿಸಿ ಎಲ್ಬೋ ತೆಗೆದುಕೊಂಡು ಅದನ್ನು ಔಟ್ಲೆಟ್ ಪೈಪ್ಗೆ ಫಿಟ್ ಮಾಡಿ ಹಾಗೂ ಯೂರಿನಲ್ನ ಔಟ್ಲೆಟ್ನಿಂದ ಅಳತೆ ತೆಗೆದುಕೊಳ್ಳಿ. ಈಗ ತೆಗೆದುಕೊಂಡ ಅಳತೆಯ ಪ್ರಕಾರ
ಪಿವಿಸಿ ಪೈಪ್ ಮೇಲೆ ಮಾರ್ಕ್ ಮಾಡಿ ಮತ್ತು ಹ್ಯಾಕ್ಸಾದಿಂದ ಕತ್ತರಿಸಿ. ಕತ್ತರಿಸಿದ ಪೈಪನ್ನು ಬಟ್ಟೆಯಿಂದ ಸ್ವಚ್ಛಗೊಳಿಸಿ ಮತ್ತು ಫೈಲ್ನ ಸಹಾಯದಿಂದ ಅದರ ಚೂಪಾದ ಅಂಚುಗಳನ್ನು ನಯಗೊಳಿಸಿ. ಈಗ ಪಿವಿಸಿ ಸಾಲ್ವೆಂಟ್ ತೆಗೆದುಕೊಳ್ಳಿ. ಪೈಪ್ನ ಹೊರಭಾಗಕ್ಕೆ ಸಾಲ್ವೆಂಟ್ ಹಚ್ಚಿ, ನಂತರ ಎಲ್ಬೋದ ಒಳಗಿನ ಭಾಗಕ್ಕೆ ಸಾಲ್ವೆಂಟ್ ಹಚ್ಚಿ ಪೈಪನ್ನು ಫಿಟ್ ಮಾಡಿ. ಇದರ ನಂತರ ವೈಟ್ ಸಿಮೆಂಟ್ನ ಪೇಸ್ಟ್ ತಯಾರಿಸಿ ಮತ್ತು ಅದನ್ನು ಯೂರಿನಲ್ನ ಇನ್ಲೆಟ್ ಹಾಗೂ ಔಟ್ಲೆಟ್ ಭಾಗಕ್ಕೆ ಚೆನ್ನಾಗಿ ಹಚ್ಚಿ. ಇದರಿಂದ ಸೋರಿಕೆ ಆಗುವುದಿಲ್ಲ. ಕೊನೆಯದಾಗಿ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಹೆಚ್ಚುವರಿ ವೈಟ್ ಸಿಮೆಂಟ್ ಅನ್ನು ಸ್ವಚ್ಛಗೊಳಿಸಿ. ಈ ಹಂತಗಳನ್ನು ಅನುಸರಿಸುವುದರಿಂದ ಯೂರಿನಲ್ ಇನ್ಸ್ಟಾಲೇಷನ್ ಪ್ರಕ್ರಿಯೆಯು ಸುರಕ್ಷಿತವಾಗಿ ಪೂರ್ಣಗೊಳ್ಳುತ್ತದೆ. ಪ್ರಕ್ರಿಯೆಯನ್ನು ಗಮನವಿಟ್ಟು ನೋಡಿ ಮತ್ತು ಈ ಹಂತಗಳನ್ನು ಅಭ್ಯಾಸ ಮಾಡಿ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಯೂರಿನಲ್ ಇನ್ಸ್ಟಾಲೇಷನ್ ಬಗ್ಗೆ ತಿಳಿದುಕೊಂಡೆವು. ವಿಡಿಯೋದಲ್ಲಿ ಯೂರಿನಲ್ ಅನ್ನು ಸರಿಯಾದ ಜಾಗದಲ್ಲಿ ಮಾರ್ಕ್ ಮಾಡುವುದು, ಇನ್ಸ್ಟಾಲೇಷನ್ ಪ್ರಕ್ರಿಯೆ ಮತ್ತು ಇನ್ಲೆಟ್ ಹಾಗೂ ಔಟ್ಲೆಟ್ ಪೈಪ್ಗಳನ್ನು ಜೋಡಿಸಿ ಸರಿಯಾದ ಅಲೈನ್ಮೆಂಟ್ ಮಾಡುವುದು ಮತ್ತು ಸೋರಿಕೆಯನ್ನು ತಡೆಯುವ ವಿಧಾನವನ್ನು ವಿವರವಾಗಿ ವಿವರಿಸಲಾಗಿದೆ. ನಿಮಗೊಂದು ಪ್ರಶ್ನೆ: ಯೂರಿನಲ್ನ ತಪ್ಪು ಇನ್ಸ್ಟಾಲೇಷನ್, ತಪ್ಪಾಗಿ ಅಳವಡಿಸುವುದು ಅದರ ಕಾರ್ಯನಿರ್ವಹಣೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು?